ಎಲ್ಲರಿಗೂ 79ನೇಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀವಿ ನೋಡ್ರಿ. ನಾವು ಕೂಡ ಆರಾಮಾಗಿ ಸೂಪರ್ ಆಗಿದೀವಿ. ಇವತ್ತು ನಾವು ಹೊಂಟಿವಿ ನಮ್ಮ ಮಕ್ಕಳ ಸ್ಕೂಲ್ಗೆ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡೋಕ್ಕೆ ಹೊಂಟಿವ್ರಿ. ಎಲ್ಲ ಪೇರೆಂಟ್ಸ್ ಬರ್ರಿ ಅಂತೇಳಿ ಇನ್ವೈಟ್ ಮಾಡ್ಯಾರ. ಹಾಗಾಗಿ ನಾವು ಅಗದಿ ಖುಷಿಯಿಂದ ಹೊಂಟಿವಿ ನೋಡ್ರಿ. ಮುಂಜಾನೆ ಜಲ್ದಿ ಎದ್ದು ಇವತ್ತು ಶುಕ್ರವಾರ ಬೇರೆ ಕಸ ಹುಡುಗಿ ಪರ್ಶಿ ಒರೆಸಿ ಪೂಜೆ ಮಾಡೋದೊಂದು ಬಾಕಿ ಇಟ್ಟಿವ್ರಿ. ಯಾಕಂದ್ರೆ 8 ಗಂಟೆಗೆ ಬಾ ಅಂದಾರ. 8ರಿಂದ 10 ಗಂಟೆ ತನಕ ಟೈಮ್ ಕೊಟ್ರೆ ಬಂದು ಪೂಜೆ ಮಾಡಿದ್ರೆ ಆಯ್ತು ಹೇಳಿ ಹಂಗೆ ಹೊಂಟಿವ್ರಿ. ಅತ್ತಿಯರಿಷ್ಟು ಅಂಗಡಿಗೆ ಹೋಗೋರಿದ್ರು, ಅವ್ರಿಗೆ ಡಬ್ಬಿ ಮಾಡಿ ಕಳಿಸ್ತೇವಿ. ಚಹಾ ಮಾಡಿದ್ದು ಕೊಟ್ಟೇವಿ. ಚಾದು ಕುಡಿದು ಅವ್ರು ಹೋಗ್ಯಾರ. ಮತ್ತು ನಮ್ಮ ಮನೆಯವ್ರದ್ದು ಸೂಟಿ ಐತಿ, ಅವರು ಇನ್ನೂ ಮಕ್ಕೊಂಡಾರ. ನೀವು ಬರುತ್ತಾನೆ ಆರಾಮ್ಸೆ ಮಕ್ಕೋತೀನಿ ಅಂತಂದಾರ. ಹಾಗಾಗಿ ಅವ್ರು ಮಕ್ಕೊಂಡ್ರೆ ನಾವು ಬಂದ್ವಿ ರೀ. ನೋಡ್ರಿ, ಸ್ಕೂಲ್ ಬತ್ತು ವೆಲ್ಕಮ್ ಅಂಥೇಳಿ ಬರ್ದಾರ. ಆ ರಂಗೋಲಿ ಒಳಗೆ ಮಸ್ತಾಗಿ ರಾಷ್ಟ್ರ ಧ್ವಜನ ಬಿಡಿಸ್ಯಾರ. ಸೂಪರಾಗಿ ಮಸ್ತಾಗಿ ಕಾಣಕತ್ತಿತ್ತು ನೋಡ್ರಿ. ಇದು ಸ್ಕೂಲ ಜ್ಞಾನ ದೀಪ ಶಾಲೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಂಥೇಳಿ ಐತ್ರಿ. ಬರ್ರಿ ಒಳಗೆ ಹೋಗುಮು. ಒಳಗೆ ಬಂದೇವ್ರಿ. ಒಳಗೆ ಬಂದು ಕೂತ್ವಿ. ಮಕ್ಕಳೆಲ್ಲ ಬಂದಾರ, ಬಂದು ಕೂತಾರ. ನಾವು ಬಂದ್ವಿ. ಈ ಕಡೆ ಎಲ್ಲ ಪೇರೆಂಟ್ಸ್ನು ಕೂತಾರ. ಅಲ್ಲೆಲ್ಲ ಮಕ್ಳು ಕೂತಾರೆ. ಎಲ್ಲರಿಗೂ ಕುಂಕುಮ ಹಚ್ಚಕ್ಕೆ ಕೊಟ್ರೆ ಟೀಚರ್ಸ್ಗಳೆಲ್ಲ ಎಲ್ಲ ಸ್ಟೂಡೆಂಟ್ಗಳಿಗೆ ಗಂಡು ಮಕ್ಳಿಗೂ ಕುಂಕುಮ ಹಚ್ಚ್ರಿ, ಹೆಣ್ಮಕ್ಳಿಗೂ ಕುಂಕುಮ ಹಚ್ಚ್ರಿ ಅಂತ ಹೇಳ್ಕಿಸಿಂದ್ರೆ ಕುಂಕುಮ ಹಚ್ಚಕ್ಕೆ ಕೊಟ್ಟಾರಿ. ಹಾಗಾಗಿ ಎಲ್ಲ ಮಕ್ಕಳು ಒಬ್ರಿಗೊಬ್ರು ಕುಂಕುಮ ಹಚ್ಚಕತ್ತಾರ ತಿರ್ಗಾಡಿ. ನೋಡ್ರಿ, ಎಲ್ಲ ರೆಡಿ ಆಗೈತಿ. ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ನಾವು 8 ಗಂಟೆಗೆ ಬರ್ರಿ ಅಂಥೇಳಿ ಅವ್ರು ಹೇಳಿದರು. ಆದರೂ ನಾವು ಬರೋಕೆ ಒಂದು 8, 10, 15 ನಿಮಿಷ ಆಯಿತು. ನಾವು ಒಂದು 15 ನಿಮಿಷ ಬೇಕತ್ಲೇ ಲೇಟ್ ಮಾಡಿದ್ವಿ. ಯಾಕಂದ್ರೆ ಫಂಕ್ಷನ್ ಹೇಳಿದ ಟೈಮ್ಗಿಂತ ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಆಗುತ್ತಲ್ರಿ. ಅದಕ್ಕೆ ನೋಡ್ರಿ, ನಾನು ಹೆಂಗೆ ರೆಡಿಯಾಗಿ ಬಂದೀನಿ. ನೀಟಾಗಿ ಬಿಳಿ ಡ್ರೆಸ್ ಹಾಕ್ಕೊಂಡು ಕೇಸರಿ ಬಿಳಿ ಹಸಿರು ಇದ್ದಿದ್ದಂಥ ವೇಲ್ ಹಾಕ್ಕೊಂಡು ಬಂದೀನಿ. ನಾನು ಹೆಂಗೆ ಕಾಣಕತ್ತೀನಿ ಹೇಳ್ರಿ? ಮಸ್ತ್ ಕಾಣಕತ್ತೀನಿ ಅಂತ ನಾನು ಅಂದ್ಕೊಂಡೀನಿ. ನನ್ನನ್ನು ನಾನು ಪ್ರೀತಿಸ್ತೀನಿ, ಹಾಗಾಗಿ ನನಗೆ ಚಂದ ಕಾಣ್ತೀನಿ ರೀ. ನೋಡ್ರಿ, ಈಗ ಧ್ವಜಾರೋಹಣ ಸ್ಟಾರ್ಟ್ ಆಯಿತು. ಧ್ವಜ ಹಾರಿಸಿದ ಬಳಿಕ ರಾಷ್ಟ್ರಗೀತೆ ಹಾಡಾಕತ್ರು. ರಾಷ್ಟ್ರಗೀತೆ ಹಾಡಾಗ ನಾನು ವಿಡಿಯೋ ಬಂದ್ ಮಾಡಿದೆ. ವಿಡಿಯೋ ಬಂದ್ ಮಾಡ್ಕೇಸಿಂದ್ರೆ ಈಗ ಸ್ಟಾರ್ಟ್ ಮಾಡಾಕತ್ತೀನಿ. ಜಸ್ಟ್ ರಾಷ್ಟ್ರಗೀತೆ ಮುಗೀತು. ಯಾಕಂದ್ರೆ ನಾವು ರಾಷ್ಟ್ರಗೀತೆಗೆ ಗೌರವಿಸ್ಬೇಕಲ್ಲ, ಹಂಗಾಕಿಸಿಂದ್ರೆ ನಾವು ಸೆಲ್ಯೂಟ್ ಹೊಡೆದು ನಿಂತಿದ್ವಿ ಎಲ್ಲರೂ. ಅಲ್ಲೆಲ್ಲ ಹಾಡೋದು ಮುಗ್ದಿಂದ ಮಕ್ಕಳೆಲ್ಲ ಕುಂದ್ರಾಕತ್ರು. ಅಲ್ಲಿ ಬಂದಂಥ ಗೆಸ್ಟ್ ಅತಿಥಿಗಳು ಮತ್ತು ಟೀಚರ್ಸ್ ಎಲ್ಲ ಸ್ವಲ್ಪ ಫೋಟೋಸ ವಿಡಿಯೋಸ ಮಾಡ್ಕೊಂಡ್ರಿ. ಯಾಕಂದ್ರೆ ಅವ್ರಿಗೆ ಒಂದು ಮೆಮೊರಿ ಇರಬೇಕಲ್ರಿ. ಹಾಗಾಗಿ ಅವರು ಫೋಟೋಸ್ ಅದು ತೊಗೊಳಕತ್ತಿದ್ರಿ. ಹಾಗಾಗಿ ನಾವು ಕೂತು ನೋಡಾಕತ್ತಿದ್ವಿ ನೋಡ್ರಿ. ಎಲ್ಲ ಭಾಳ ಅಂದ್ರೆ ಭಾಳ ಚಂದ ಅನ್ಸಾಕತ್ತಿತ್ತು. ಮಕ್ಕಳೆಲ್ಲ ಫುಲ್ಲು ಖುಷಿಯಿಂದ ಓಡಾಡಕತ್ತಿದ್ದು ರೀ. ಎಷ್ಟು ಚಂದ. ನಮಗಂತೂ ಫುಲ್ ಬಾಲ್ಯದ ನೆನಪೇ ಬರಾಕತ್ತಿತ್ತು. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಹಿಂಗೆ ಎಲ್ಲ ಹಿಂಗೆ ಇರ್ತಿತ್ತು. ಎಲ್ಲ ಮೂಮೆಂಟ್ ಹಿಂಗೆ ಇರ್ತಿತ್ತು ರೀ. ನೋಡಿರಿ, ನಮ್ಮ ರಾಷ್ಟ್ರ ಧ್ವಜ ಹೆಂಗೆ ಹಾರಾಡಕತ್ತೈತೆ ಅಂಥೇಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಹಿಂದ್, ಜೈ ಭಾರತ ಮಾತೆ. ಎಲ್ಲರೂ ಭಾರತ ಮಾತೆಗೆ ಜೈ ಹಿಂದ್ ಅಂತ ಹೇಳಿ ಈಗ ನಮ್ಮ ಬ್ಲಾಗ್ನ ಮತ್ತೆ ಮುಂದಕ್ಕೆ ಕಂಟಿನ್ಯೂ ಮಾಡೋಮ್ರಿ. ಎಲ್ಲರೂ ಫೋಟೋದು ತೊಗೊಂಡ್ರು. ನಾವು ಹಂಗೆ ಕೂತೀವಿ. ಮಕ್ಕಳದು ನಮ್ಮದು ಬಾಲ್ಯದ ನೆನಪು ಏನಂದ್ರೆ, ನಾವು ಒಂದು ಸ್ವಲ್ಪ ಸ್ಕೂಲ್ ಒಳಗೆ ಲೀಡ್ರ್ ಟೈಪೇ ಇದ್ದೇವ್ರಿ. ಹಾಗಾಗಿ ನಾವು ಎಲ್ಲರಿಗೂ ನೀವು ಕುಂದ್ರು ಅಂತೇಳಿ ಟೀಚರ್ಸ್ ನಮಗೆಲ್ಲ ಎಬ್ಬಿಸಿ ನಿಂದಿರ್ಸ್ತಿದ್ರು. ನಾವು ಕುಂದ್ರಸಾಕ ಮೇಂಟೈನ್ ಮಾಡೋಕೆ ಹಿಂಗೆ ಏನಾರೇ ಫಂಕ್ಷನ್ ಇದ್ದಾಗ ಆ್ಯಂಕ್ರಿಂಗ್ ಮಾಡೋಕೆ ಅದು ನಿಂದಿರ್ತಿದ್ದೇವ್ರಿ ನಾವು ಭಾಳ. ಹಂಗೆ ಅದೆಲ್ಲ ನೆನಪಿಗೆ ಬತ್ತು. ಯಾಕಂದ್ರೆ ಬಾಲ್ಯದ ನೆನಪು ಮತ್ತೆ ಮರಳಿ ಬರೋದಿಲ್ಲಲ್ರಿ. ನಾನು ಸ್ಕೂಲ್ ಒಳಗೆ ಒಂಥರ ವೈಸ್ ಸ್ಟೂಡೆಂಟ್ ಅಂತ ಹೇಳ್ಬೋದು ರೀ. ಅದನ್ನು ಈಗ ನೆನಪಿಸ್ಕೊಳಕ್ಕೆ ಭಾಳ ಖುಷಿ ಅನ್ನಿಸ್ತೈತಿ, ಒಂಥರ ಹೆಮ್ಮೆ ಅನ್ನಿಸ್ತೈತಿ. ಎಲ್ಲರೂ ಅಲ್ಲಿ ಸನ್ಮಾನ ಅದು ಮಾಡಿದ್ರು. ಅಧ್ಯಕ್ಷರಿಗೆ ಮತ್ತು ಅತಿಥಿಗಳಿಗೆ ಎಲ್ಲರಿಗೆ ಸನ್ಮಾನ ಮಾಡಿದ್ರು. ಇಲ್ಲಿ ಒಂದು ಘಟನೆ ಏನಾಯ್ತಂದ್ರಿ, ಒಂದು ಹುಡುಗಗೆ ಭಾಷಣ ಕೊಟ್ಟಿದ್ರು. ಭಾಷಣ ಹೇಳಕತ್ತಿದ್ದ. ಅವನಿಗೆ ಅರ್ಧಕ್ಕೆ ಅದು ನೆನಪಾರಿ ಹೋಯ್ತು. ನೆನಪಾರಿಂದ ಅವ ಏನು ಮಾಡ್ದ, ರಿಟರ್ನ್ ಈಗ ನಾವು 2 ಮಗ್ಗೆ ಅದು ಓದಾಕತ್ತಾಗ 2 1 2 2 4 2 3 2 4 8 2 5 10 ಆ ಮುಂದೆ ನೆನಪಾರಲಿಲ್ಲ ಅಂದ್ರೆ ಹೊಳ್ಳಿ 2 1 2 ಹೇಳ್ತಿದ್ವಲ್ರಿ. ಹೇಳಿ ನೆನಪಿಸ್ಕೊತಿದ್ವಲ್ಲ. ಹಂಗೆ ಹುಡುಗ ಅರ್ಧ ಭಾಷಣ ಮಾಡ್ಯಾನ. ಬಟ್ ಮುಂದಿನ ನೆನಪಾಗಲ್ಗ್ಯದ. ನೆನಪಾಗ್ಲಾರ್ಕ ಮತ್ತು ಹಾಯ್ ಎವ್ರಿ ಒನ್, ಮೈ ನೇಮ್ ಈಸ್ ಅಂತ ಹೇಳ್ಕಿದ್ರೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ. ಎಲ್ಲರೂ ಒಂದು ಸೌಂಡ್ ನಗಾಕತ್ವಿ. ಮತ್ತು ಹೇಳಿ ಮತ್ತದು ಅರ್ಧಕ್ಕೆ ಬಂದು ನೆನಪಾಗಲಿಲ್ಲ, ಸ್ಟಾಪ್ ಆಯಿತು. ಮತ್ತೊಂದು ಸೌಂಡ್ ತಲೆ ತಿರ್ಸ್ಕೊಳ್ಳೋದು ಮಾಡಾಕತ್ತಿದ್ದ. ಎಲ್ಲರೂ ನಗಾಕತ್ತಿದ್ವಿ. ಅಂದ್ರೆ ಅದೊಂಥರ ಭಾಳ ಖುಷಿ ಅನ್ನಿಸ್ತು ಮೊಮೆಂಟ. ಮತ್ತು ಟೀಚರ್ಸ್ ಥ್ಯಾಂಕ್ ಯು ಹೇಳಿ ಹೋಗಪ್ಪಿ ಅಂತಂದ್ರು. ಹಂಗನ ಹುಡುಗ ಥ್ಯಾಂಕ್ ಯು ಹೇಳ್ಕಿಸಿಂದ್ರೆ ಹೋದಾರಿ. ಇದು ಒಂದು ಮಸ್ತ್ ಒಂದು ದೇಶಭಕ್ತಿ ಗೀತೆ ಹಾಡ್ಯಾರ. ಕೇಳಿಸ್ಕೊಬರ್ರಿ ಎಲ್ಲರೂ. ಚೈತನ್ಯ
ಕೇಳಿದ್ರಲ್ಲ ಫ್ರೆಂಡ್ಸ್, ಸಾಂಗ್ ಎಲ್ಲ ಎಷ್ಟು ಚೆಂದಿತ್ತು, ಸೂಪರ್ ಆಗಿತ್ತು. ಈ ಸರಿ ಎಲ್ಲ ಪ್ರಶಸ್ತಿಗಳನ್ನ ಪ್ರದಾನ ಮಾಡಾಕತ್ತಿದ್ರು. ಅಂದ್ರೆ ಯಾವ್ಯಾವ ಆಟದಾಗ ವಿನ್ ಆದವ್ರಿಗೆ, ಹಿಂಗೆ ರನ್ನಿಂಗ್ ಸ್ಪರ್ಧೆ ಹಾಗೆಲ್ಲ ಅಲ್ಲೆಲ್ಲ ಗೆದ್ದವ್ರಿಗೆ ಪ್ರಶಸ್ತಿನ ವಿತರಣೆ ಮಾಡಾಕತ್ತಿದ್ರು. ಈ ಹೋದ ಸರಿ ನಮ್ಮ ಮಗನೂ ನಂಬರ್ 1 ಬಂದಿದ್ದ ರನ್ನಿಂಗ್ ಒಳಗೆ. ಈ ಸರಿ ಅವ ಬರಲಿಲ್ಲ. ಯಾಕಂದ್ರೆ ಅದ ಟೈಮ್ ಒಳಗೆ ಅವನಿಗೆ ಹುಷಾರಿರಲಿಲ್ಲ. ನಮ್ಮ ಸಣ್ಣ ಚುರುಕು ಭಾಳ ಅದಾನ. ಅದೇ ಟೈಮ್ ಒಳಗೆ ಅವನಿಗೆ ಆರಾಮಿರಲಿಲ್ಲ. ಹಾಗಾಗಿ ಅವನಿಗೆ ಸ್ಕೂಲಿಗೆ ಕಳಿಸಿರ್ಲಿಲ್ಲ. ಹಾಗಾಗಿ ಅದೊಂದು ಮಿಸ್ ಆಯ್ತು ಅಂಥೇಳಿ ಹೇಳ್ಬೋದು ರೀ. ಅದೊಂದು ಅವನಿಗೆ ಬಂದೇ ಬರ್ತಿತ್ತು. ಯಾಕಂದ್ರೆ ಅವ ಭಾಳ ಚೂಟಿ ಇದ್ದ. ಒಂದಿಲ್ಲ ಒಂದ್ರದಾಗವ ತೊಗೋತಿದ್ದ. ಅದೊಂದು ಮಿಸ್ ಆಯಿತು. ಯಾಕಂದ್ರೆ ನಮಗೂ ತಂದೆ ತಾಯಿಗೆ ಇರ್ತದಲ್ಲ, ಮಕ್ಕಳನ್ನು ಏನಾರೇ ಒಂದು ಭಾಗವಹಿಸಿದ್ರೆ ಖುಷಿ ಅಂಥೇಳಿ. ಹಾಗಾಗಿ ಏನೂ ಅವನಿಗೆ ಈ ಸರಿ ಪ್ರೈಸ್ ಬರಲಿಲ್ಲ ರೀ. ಮತ್ತು ಲಾಸ್ಟ್ ಎಂಡಿಂಗ್ ಇನ್ನೊಂದು ಇರ್ತೈತಲ್ರಿ ಪ್ರೋಗ್ರಾಮ್, ಗ್ಯಾದ್ರಿಂಗ್, ಅವಾಗ ಬರ್ತೈತಿ. ಇದು ನೋಡ್ರಿ, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲೇನು ಪ್ರೋಗ್ರಾಮ್ ತೋರ್ಸಾಕತ್ತಾರಲ್ಲ, ಇದು ಮೊನ್ನೆ ಆಪ್ರೇಷನ್ ಸಿಂಧೂರ ಆಯ್ತಲ್ಲ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರಿಸಿದ್ರಿ. ನಿಜ ಹೇಳ್ಬೇಕಂದ್ರೆ ಒಂಥರ ಮನ್ಸಿಗೆ ಏನೋ ಒಂಥರ ನೋವಾಗೋಯ್ತು. ಯಾಕಂದ್ರೆ ಅಲ್ಲಿ ಹಿಂಗೆ ಈಗ ನೋಡೋದು ಆ್ಯಕ್ಚುಲಿ ಇದೇ ಸಿಚುವೇಶನ್ ಹಿಂಗೆ ಶೂಟ್ ಮಾಡಿದ್ರೆ ನೋಡ್ರಿ, ಅಲ್ಲಿ ಆ ಥರ ಹಿಂಗೆ ಅವರೆಲ್ಲರೂ ಖುಷಿಯಾಗಿದ್ದಾಗ ಬಂದು ಕಿಶನ್ ಶೂಟ್ ಮಾಡಿ ಹೋಗ್ತಾರೆ. ಆ ಹುಡುಗ ಬಿದ್ದೈತೆ ನೋಡ್ರಿ. ಆ ಹುಡುಗಿ ಹೆಂಡ್ತಿ ಅಂದ್ರೆ ಅಲ್ಲಿ ಆ್ಯಕ್ಚುಲಿ ನಮ್ಮ ಕರ್ನಾಟಕದಕ್ಕೆ ಒಬ್ಬಕ್ಕೆ ಹೆಣ್ಮಗಳು ಅನ್ಸವ್ ಅಳಾಕತ್ತಿದ್ರು. ಅಲ್ಲಿ ಹೊಸ್ದಾಗಿ ಮದುವೆಯಾಗಿ ಹೋಗಿತ್ತಲ್ಲ, ಆ ಸಿಚುವೇಶನ್ನ ರೀಕ್ರಿಯೇಟ್ ಮಾಡಿದ್ರು. ಅಲ್ಲಿ ಕೇಳಿದ್ರೆ ಆಕಿ ನನ್ನನ್ನು ನನ್ನನ್ನು ಯಾಕೆ ಉಳಿಸಿ ಅಂತ ಅದು ಎಲ್ಲ ರೀಕ್ರಿಯೇಟ್ ಮಾಡಿದ್ರು. ನೋಡಿ ಒಂಥರ ಏನೋ ನಿಜ ಹೇಳ್ಬೇಕಂದ್ರೆ ಒಂಥರ ಕಣ್ಣೀರು ಬರ್ಬೇಕು ಆ ಥರ ಅನ್ನಿಸ್ತದು ನೋಡಿ. ಎಲ್ಲರೂ ಸಿಂಧೂರ ಅಟ್ಯಾಕ್, ಸಿಂಧೂರ ಆಪ್ರೇಷನ್ ಸಿಂಧೂರ ಅಂತ ಹೇಳಿ ಮಾತಾಡ್ತೀವಿ. ಅದೊಂದು ಸಿಚುವೇಶನ್ನ ಅಲ್ಲಿ ಕ್ರಿಯೇಟ್ ಮಾಡಿದ್ರು. ನಿಜ ಅದು ಭಾಳ ಆ ಸಿಚುವೇಶನ್ ಭಾಳ ಒಂಥರ ರೋಮಾಂಚನಕಾರಿಯಾಗಿತ್ತು ಅಂತೇಳಿ ಹೇಳ್ಬೋದು ರೀ. ಈ ಡ್ಯಾನ್ಸ್ ಡ್ಯಾನ್ಸ್ ಅಂತೂ ಅದ್ಭುತವಾಗಿ ಮಾಡ್ಯಾರ. ಡ್ಯಾನ್ಸ್ಗಳು ಮಸ್ತ್ ಮಾಡ್ಯಾರ. ಬಟ್ ಡ್ಯಾನ್ಸ್ ಸಾಂಗ್ ಹಾಕುವಂಗಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತೈತಿ, ನಾ ರಗಡ್ ಸರ ವಿಡಿಯೋದಾಗ ಹೇಳೀನಿ, ಕಾಪಿರೈಟ್ ಇಶ್ಯೂ ಬರ್ತೈತಿ. ಹಾಗಾಗಿ ಯಾವುದೇ ಮ್ಯೂಸಿಕ್ನ ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಆ್ಯಕ್ಚುಲಿ ನೀವು ಯೂಸ್ ಮಾಡಿದ್ದ ಮ್ಯೂಸಿಕ್ ನೋಡಿದ್ರಂದ್ರೆ ನಿಜಕ್ಕೂ ಭಾಳ ಖುಷಿ ಪಡ್ತಿದ್ರಿ. ಯಾಕಂದ್ರೆ ಸಾಂಗ್ ತಕ್ಕಂಗೆ ಡ್ಯಾನ್ಸ್ ನೋಡೋದು ಅದು ಒಂದು ಖುಷಿನೇ ಬೇರೆ, ಅದು ಒಂದು ಮಜಾನೇ ಬೇರೆ. ಅದು ಸಾಂಗ್ ಇಲ್ಲಾರೆ ಡ್ಯಾನ್ಸ್ ನೋಡೋದು ಅದು ಒಂಥರ ಅದು ಅಷ್ಟೊಂದು ಖುಷಿ ಕೊಡಲ್ಲ. ಅದು ಮ್ಯೂಸಿಕ್ ಇದ್ದಂಗೆ ಕೊಡ್ತೈತಿ. ಹುಡುಗಿಯರಂತೂ ಇಷ್ಟು ಚಂದ ಡ್ಯಾನ್ಸ್ ಮಾಡೋದು, ಭಾರಿ ಮಾಡೋದು. ಇನ್ನೂ ಒಂದು ಡ್ಯಾನ್ಸ್ ಐತಿ ಲಾಸ್ಟಿಗೆ ತೊಗೊಂಡಿನಿ, ಅದು ಲಾಸ್ಟ್ ಡ್ಯಾನ್ಸ್ ಅಂತ ಹೇಳ್ಬೋದು. ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡ್ಯಾರ. ಇದು ನೋಡು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಥರ ರೆಡಿ ಆಗ್ಯಾರವರು. ಭಾಳ ಮಸ್ತಾಗೆ ಇದ್ರೆ ಹೆಣ್ಮಕ್ಳು ಈ ಥರ ಇರಬೇಕಪ್ಪ ಅನ್ನೋ ರೇಂಜಿಗೆಲ್ಲ ಮಸ್ತ್ ಅಂದ್ರೆ ಮಸ್ತ್ ಡ್ಯಾನ್ಸ್ ಮಾಡ್ಯಾರ. ನಮಗೂ ಖುಷಿ ಆಯ್ತು. ನಾನು ಪ್ರತಿ ವರ್ಷ ನಾನು ಸಣ್ಣಕ್ಕಿದ್ದಾಗ ಡ್ಯಾನ್ಸ್ ಒಳಗೆ ಕೂಡ್ತಿದ್ದೆ. ಕಂಪಲ್ಸರಿ ಎನಿ ಕಂಡೀಷನ್ ಡ್ಯಾನ್ಸ್ ಒಳಗೆ ಕೂಡ್ತಿದ್ದೆ, ಹಾಡ್ದೊಳಗೆ ಕೂಡ್ತಿದ್ದೆ. ಅದೆಲ್ಲ ಒಂಥರ ನೆನಪಾಯ್ತು ನಂಗೆ. ಮಕ್ಕಳಿಗೆಲ್ಲ ಚಕ್ಲಿ ಕೊಟ್ಟಿದ್ರು ತಿನ್ನಾಕ, ಹಂಗೆ ನಮಗೂ ಲಾಡು ಕೊಟ್ಟಿದ್ರು. ಲಾಡು ತಿನ್ನಾಕತ್ತಿದ್ದೀವಿ. ಹಾಗಾಗಿ ನಾನು ಅಕ್ಕ ಈ ವಿಡಿಯೋ ಮಾಡಕತ್ತಿದ್ದು, ಆಕಿ ತೊಗೊಂಡಾಗ ನಾನು ಏನೋ ತಿನ್ನಾಕತ್ತಿದ್ನಿಲ್ಲ, ಅದು ಲಾಡು ರೀ. ಇಲ್ಲಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ, ಭಾಳ ಚಂದ ಮಾಡ್ಯಾರ. ಇದೆಲ್ಲ ನೋಡಿದ್ರೆ ಒಂಥರ ಖುಷಿ ಅನ್ನಿಸ್ತೈತಿ. ಇದು ಒಂದು ಕಲೆ, ಇದು ಎಲ್ಲರಿಗೂ ಬರೋದಿಲ್ಲ. ಇದು ಮಾಡ್ಬೇಕಂದ್ರೆ ಒಂಥರ ಭಾರಿನೇ ನೋಡ್ರಿ. ಜೈ ಹಿಂದ್, ಎಲ್ಲರೂ ಜೈ ಹಿಂದ್ ಹೇಳ್ರಿ. ಜೈ ಹಿಂದ್, ಜೈ ಭಾರತ ಮಾತೆ, ನಾವೆಲ್ಲರೂ ಒಂದೇ ಅಂತ ಹೇಳ್ಕಿಸಿಂದ್ರೆ ಎಲ್ಲ ಒಗ್ಗಟ್ಟಿನಿಂದ ಕೂಡಿದ್ರೆ ಏನು ಸಾಧನೆ ಮಾಡ್ಬೋದು ಅಂತ ಹೇಳ್ಕಿಸಿಂದ್ರೆ ಒಂದು ಅರ್ಥ ರೀ. ಒಗ್ಗಟ್ಟಿನಲ್ಲಿ ಬಲವಿದೆ ನೋಡ್ರಿ. ಇದು ಮಸ್ತ್ ಮಾಡ್ಯಾರ. ಎಲ್ಲ ಭಾಳ ಚಂದ. ಒಂಥರ ಹೆಂಗಂದ್ರೆ ಫಿಲ್ಮಲ್ಲಿ ನೋಡ್ತೀವಲ್ಲ, ಟಿ ವಿ ಒಳಗೆ ನಾವು ಜಿ ಕನ್ನಡದೊಳಗೆ ಅದು ಡ್ಯಾನ್ಸ್ ಹಚ್ಚದಾಗ ನೋಡ್ತೀವಲ್ಲ, ಆ ಥರ ಫೀಲ್ ಬರಾಕತ್ತಿತ್ತು. ಮಸ್ತಾಗೆ ಬರಾಕತ್ತಿತ್ತು ರೀ. ನನಗೆಲ್ಲ ಇದು ವಿಡಿಯೋ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು. ಇದು ಎಲ್ಲ ಅಲ್ಲಿ ಆ್ಯಕ್ಚುಲಿ ನೋಡಿ ನಮ್ಮ ಧ್ವಜನ ಹೆಂಗೆ ಮ್ಯಾಗೆ ಹಾರ್ಸಾಕತ್ತಿದ್ರು, ಹಂಗೆ ನಮ್ಮ ಬಾವುಟ ಯಾವಾಗಲೂ ಬಾನಲ್ಲಿ ಹಾರಾಡ್ತಾ ಇರಬೇಕು. ಆಯ್ತು ರೀ, ಎಲ್ಲ ಫಂಕ್ಷನ್ ಮುಗೀತು. ಈಗ ಮನೆಗೆ ಹೊಂಟೀವಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನೀವು ಮುಂದಿನ ವಿಡಿಯೋ ಒಳಗೆ ಸಿಗುಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.